ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರೇನೆ ಗೊತ್ತಾಗತ್ತೆ ಇವ್ರು ನಿನ್ ಮೇಲೆ ಎಷ್ಟು ಪ್ರಾಣ ಇಟ್ಕೊಂಡಿದ್ದಾರೆ ಅಂತ. ಇಲ್ದಿದ್ರೆ ಈ ತರ ಹುಡ್ಕೊಂಡ್ ಬರ್ತಿದ್ರಾ? ಹೌದಮ್ಮ, ನನಗೆ ಇವಳಿಲ್ದೆ ಜೀವನನೇ ಇಲ್ಲ. ಇವತ್ತಿವಳಿಗೆ ಏನಾದ್ರೂ ಆಗಿದ್ರೆ ನಾನು ಬದುಕ್ತಾನೆ ಇರ್ಲಿಲ್ಲ. ಅಯ್ಯೋ, ಎಂತ ಕೆಲಸ ಮಾಡ್ತಿದ್ದೆ ನಾನು. ಇವತ್ತೇನಾದ್ರೂ ಇವ್ರು ಬಂದು ನನ್ನ ಹಿಡ್ಕೊಳ್ಳಿಲ್ಲ ಅಂತಂದಿದ್ರೆ ಕೆಳಗಡೆ ಬಿದ್ದು ಹೋಗ್ತಿದ್ದೆ. ಹೌದಮ್ಮ, ಇಷ್ಟೆತ್ತರದಿಂದ ಬಿದ್ದಿದ್ರೆ ಪ್ರಾಣ ಅಂತೂ ಉಳಿತಾನೆ ಇರ್ಲಿಲ್ಲ. ಅಮ್ಮ, ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮಿಂದ ನನ್ನ ಹೆಂಡತಿ ಜೀವ ಉಳಿತು. ಒಂದ್ ನಿಮಿಷ ಅಮ್ಮ, ಇದಿಟ್ಕೊಳ್ಳಿ. ಇದ್ಯಾಕಪ್ಪ? ನೀವು ಮಾಡಿರೋ ಉಪಕಾರಕ್ಕೆ ನಾನು ಖಂಡಿತವಾಗ್ಲೂ ಬೆಲೆ ಕಟ್ಟಕ್ಕಾಗಲ್ಲ. ಆದ್ರೂ ನನ್ನ ಕಡೆಯಿಂದ ಇದೊಂದು ಸಣ್ಣ ಕೃತಜ್ಞತೆ ಅಂತ ಅನ್ಕೊಳ್ಳಿ. ತಗೊಳ್ಳಿ. ಕಾಪಾಡಕ್ಕೆ ನಾನ್ ಯಾರಪ್ಪ? ಭಗವಂತನ ದಯೆ ನಿಮ್ ಹೆಂಡತಿ ಉಳ್ಕೊಂಡ್ಲು. ನೀವ್ ನನ್ ಕೈ ಹಿಡಿದ್ರಲ್ಲ, ಆಗ ನಿಜವಾಗ್ಲೂ ಆ ದೇವ್ರೆ ನಿಮ್ ರೂಪದಲ್ಲಿ ಬಂದು ನನ್ ಕೈ ಹಿಡ್ಕೊಂಡ ಅಂತ ಅನಿಸ್ತು. ದೇವ್ರಲ್ಲ ನಾನು, ನಿನ್ ಜೀವನ ಎರಡನ್ನು ಬಲಿ ಪಡೆಯಕ್ ಬಂದಿರೋ ಹಂತಕ್ಕಿ. ನನಗದೇನ್ ಭ್ರಮೆ ಆಗಿತ್ತೋ ಏನೋ. ಅವನು ಬಿಲ್ಡಿಂಗ್ ತುದಿಲ್ ನಿಂತಿದ್ದನ್ನ ನೋಡಿ ನನಗ್ ತುಂಬಾ ಭಯ ಆಯ್ತು. ಅವನನ್ನ ಹಿಡಿಯೋ ರಭಸದಲ್ಲಿ ನಾನೇ ಬಿದ್ದು ಹೋಗ್ತೀನಿ ಅನ್ನೋ ಪರಿಜ್ಞಾನ ಕೂಡ ನನಗಿರ್ಲಿಲ್ಲ. ನೀವ್ ನನ್ ಕೈ ಹಿಡಿದೇ ಇದ್ದಿದ್ರೆ ಇವತ್ ನಾನ್ ಬದುಕ್ತಾನೆ ಇರ್ಲಿಲ್ಲ. ದಯವಿಟ್ಟು ಈ ದುಡ್ಡನ್ನ ತಗೊಳ್ಳಿ ಅಮ್ಮ. ನಾನು ಈ ದುಡ್ಡುಗೋಸ್ಕರ ಸಹಾಯ ಮಾಡ್ಲಿಲ್ಲ, ನನಗ್ ಬೇಡ. ನೀವು ದುಡ್ಡಿಗೋಸ್ಕರ ಮಾಡಿದೀರಾ ಅಂತ ನಾವ್ ಹೇಳ್ತಾ ಇಲ್ಲ. ನಮ್ ಖುಷಿಗೆ ನಾವು ಕೊಡ್ತಾ ಇದೀವಿ. ದಯವಿಟ್ಟು ಬೇಡ ಅನ್ಬೇಡಿ. ಸರ್, ನಿಮ್ ಹೆಂಡತಿ ಬದುಕ್ಬೇಕು ಅನ್ನೋದು ಅವ್ರ ಹಣೆ ಬರದಲ್ಲಿ ಇತ್ತು. ಅದಕ್ಕೆ ಭಗವಂತನೇ ನನ್ನ ಇಲ್ಲಿ ಕಳಿಸ್ದ. ನಾನು ಈ ದುಡ್ಡು ತಗೊಂಡ್ರೆ ಮಾಡಿದ ಉಪಕಾರಕ್ಕೆ ಬೆಲೆನೇ ಇರಲ್ಲ. ದಯವಿಟ್ಟು ಬಲವಂತ ಮಾಡಬೇಡಿ. ನನ್ನ ಮನಸ್ಸಿಗೆ ತುಂಬಾ ನೋವಾಗತ್ತೆ. ಯಾಕೆ ಅಂದ್ರೆ ಈ ದುಡ್ಡು ತಗೊಂಡ್ರೆ ನನಗ್ ಸಮಾಧಾನ ಇರಲ್ಲ. ಸರಿ, ಹಾಗಾದ್ರೆ ಇಷ್ಟ ಹೇಳಿದ್ಮೇಲೆ ನಾನು ನಿಮ್ಮನ್ನ ಬಲವಂತ ಮಾಡಲ್ಲ. ನಿಮ್ಮ ಮನೆಯಲ್ಲಿ ಹೇಳಿ, ನಿಮ್ಮನ್ನ ಎಲ್ಲಿ ಡ್ರಾಪ್ ಮಾಡ್ಬೇಕು ನಾನೇ ಡ್ರಾಪ್ ಮಾಡ್ತೀನಿ. ಮನೆ? ಯಾವ ಮನೆ ತೋರ್ಸ್ಲಿ? ಯಾರ ಮನೆ ತೋರ್ಸ್ಲಿ? ಮನೆ ಮಠ ಇದ್ದಿದ್ರೆ ಇಲ್ಲಿಗ್ ಬಂದು ಯಾಕೆ ಬದುಕ್ತಿದ್ದೆ? ಅಂದ್ರೆ ನಿಮಗ್ ಮನೆ ಇಲ್ವಾ? ಎಲ್ಲ ಇದೆ. ಮನೆಯಿಂದ ನನ್ನನ್ನ ಆಚೆ ಹಾಕ್ಬಿಟ್ರು. ಕೈ ಮುಗದೆ, ಕಾಲ್ ಹಿಡ್ಕೊಂಡೆ, ಬೇಡ್ಕೊಂಡೆ. ಯಾರು ನನ್ನನ್ನ ಇರಿಸ್ಕೊಳಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಅದಕ್ಕೆ ಪ್ರಾಣ ಕಳ್ಕೊಳ್ಳೋಣ ಅಂತ ನೆನ್ನೆನೆ ನಾನು ಇಲ್ಲಿಗೆ ಬಂದೆ. ಆದ್ರೆ ಧೈರ್ಯ ಸಾಲದೆ ಸುಮ್ನೆ ಕೂತಿದ್ದೆ. ಯಾಕೆ ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ? ನಾನ್ ನೋಡಕ್ ಹೀಗಿದ್ದೀನಲ್ಲ, ಅದಕ್ಕೆ ಎಲ್ರಿಗೂ ನನ್ನನ್ ಕಂಡ್ರೆ ತಾತ್ಸಾರ. ನಾನು ಅವ್ರ ಪಾಲಿಗೆ ಅನಿಷ್ಟ ಅಂತೆ. ನಾನು ಹುಟ್ಟಿದ್ಮೇಲೆ ನಷ್ಟ ಆಗೋಯ್ತಂತೆ. ಯಾರಿಗೂ ಬೇಡದೇ ಇರೋ ನಾನು ಯಾಕೆ ಬದುಕಿರ್ಬೇಕು? ಅದಕ್ಕೆ ಸತ್ತೇ ಹೋಗೋಣ ಅಂತ ನಾನು ಇಲ್ಲಿಗೆ ಬಂದೆ. ಆದ್ರೆ ದೇವ್ರಿಚ್ಛೆ ಬೇರೆನೇ ಇತ್ತೇನೋ. ಅದಕ್ಕೆ ನಿಮ್ ಹೆಂಡತಿ ಪ್ರಾಣ ಉಳಿಸೋ ಭಾಗ್ಯ ನನಗ್ ಸಿಕ್ತು. ಅರ್ಜುನ್ ಸರ್, ಪಾಪ ಇವ್ರಿಗೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೀವ ಕಳ್ಕೊಳಕ್ ಬೇರೆ ಬಂದಿದ್ದಾರೆ. ಇವ್ರನ್ನ ಇಲ್ಲೇ ಬಿಟ್ರೆ ತುಂಬಾ ರಿಸ್ಕು. ಅದಕ್ಕೆ ನೀವು ಇವ್ರ ಮನೆಯವ್ರ ಹತ್ರ ಮಾತಾಡಿ. ನಾನಾ? ಹೌದು ಸರ್, ಅವ್ರ ಮನೆಯವ್ರ ಹತ್ರ ನೀವೇ ಮಾತಾಡಿ ಕನ್ವಿನ್ಸ್ ಮಾಡಿ. ಅಮ್ಮ, ನಿಮ್ ಮನೆಯವ್ರ ನಂಬರ್ ಕೊಡಿ, ಇಲ್ಲಾಂದ್ರೆ ಸೀದಾ ಅಲ್ಲಿಗೆ ಹೋಗಿ ನಿಮ್ ಮನೆಯವ್ರ ಹತ್ರ ನಾನ್ ಮಾತಾಡ್ತೀನಿ. ಅವ್ರ ಹತ್ರ ಹೋಗೋದು ಒಂದೇ, ಸಾಯೋದು ಒಂದೇ.
ಅಲ್ಲ ಮತ್ತೆ ನೀವ್ ಎಲ್ಲಿರ್ತೀರಾ? ನನ್ ಚಿಂತೆ ನಿಮಗ್ ಬೇಡ, ನೀವು ಹೋಗಿ. ಅಲ್ಲ ಅಮ್ಮ, ಮತ್ತೆ ನೀವು ನನ್ ಕಥೆ ಯಾವತ್ತೂ ಮುಗ್ದೋಯ್ತು. ಹಿಂದು ಮುಂದು ಯಾರು ಇಲ್ದಿರೋ ನನ್ನಂತ ಅನಾಥರು ಬದುಕಿರೋದೇ ಅಪರಾಧ. ಆ, ಯಾರು ಇಲ್ಲ ಅಂತ ಯಾಕೆ ಅನ್ಕೋತೀರಾ? ನಾವಿದೀವಲ್ವಾ, ನಮ್ಮನೆಗ್ ಬನ್ನಿ.